ನಮಸ್ಕಾರ ಗುರುಗಳು, ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವಾಗ ಇದ್ದೀನಿ ನಮ್ಮ ವೈಫ್ ಮನೇಲಿ. ಸೊ ಇದ್ದಿರೋದು ಕೊಡಗಲ್ಲಿ. ಸೊ ನಿನ್ನೆ ನಾನು ಮೈಸೂರಿಂದ ಬಂದೆ. ಸೊ ಸದ್ಯಕ್ಕೆ ಇವಾಗ ಮಂಗಳೂರು ಕಡೆ ಹೊರಟಿದ್ದೀನಿ. ಸೊ ನಿಮ್ಗೆ ಹಂಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ವೈಫ್ ಮನೆ ಹೆಂಗಿದೆ. ಅಂದರೆ ಹೊರಗಡೆಯಿಂದ ತೋರ್ಸೋಕ್ಕಾಗಲ್ಲ, ಸ್ವಲ್ಪ ಪ್ರೈವಸಿ ಮ್ಯಾಟ್ರ್ ಆಗುತ್ತೆ. ಸೊ ಹೊರಗಡೆಯಿಂದ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಕಾಫಿ ಎಲ್ಲ ಹಾಕಿದ್ದಾರೆ. ಇವಾಗ ಕಾಫಿ ಸೀಸನ್ ಅಲ್ವಾ, ಸೊ ಸ್ವಲ್ಪ ಬ್ಯುಸಿ ಇರ್ತಾರೆ ಎಲ್ಲ ಇವಾಗ. ಕೂರ್ಗ್ ಕಡೆ ಮತ್ತು ಚಿಕ್ಕಮಗಳೂರು ಕಡೆ ಎಲ್ಲ ಸ್ವಲ್ಪ ಬ್ಯುಸಿ ಇರ್ತಾರೆ. ಸೊ ಇದು ಆ್ಯಕ್ಚುಲಿ ಅವ್ರ ಮನೆ. ಬಟ್ಟೆ ಎಲ್ಲ ಒಣಗಾಕಿದ್ದಾರೆ. ಸೊ ನನ್ನ ವೈಫ್ ಬರ್ತಿದ್ದಾಳೆ. ಸೊ ಇಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ಇನ್ನೆಲ್ಲ ಕೆಲಸ ಮಾಡಿದ್ದಾರೆ. ಇಲ್ಲಿ ಮೊದಲು ಏನೋ ಬೆಳೆಸಿದ್ರು, ಇವಾಗೆಲ್ಲ ಕ್ಲೀನ್ ಮಾಡಿದ್ದಾರೆ. ಮೋಸ್ಟ್ಲಿ ಕಾಫಿ ಎಲ್ಲ ಒಣಗಾಕಕ್ಕೆ ಅಂತ ಅನಿಸುತ್ತೆ. ಸೊ ಇವಾಗ ಊಟ ಮುಗಿಸ್ಕೊಂಡು ಮಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಸೊ ಮಂಗಳೂರಲ್ಲಿ ಏನು ಪ್ರೋಗ್ರಾಮ್ ಅಂದರೆ ಒಂದು 2-3 ದೇವಸ್ಥಾನಕ್ಕೆ ಹೋಗಬೇಕು. ಸೊ ಸೋಮೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಗೆ ಮಂಗಳಾದೇವಿಗೆ ಇವಾಗ ಟೈಮ್ ಇದ್ದರೆ ಮಂಗಳಾದೇವಿಗೆ ಹೋಗಿ ಆಮೇಲೆ ಕೊರಗಜ್ಜ ದೇವಸ್ಥಾನಕ್ಕೂ ಹೋಗೋ ಪ್ಲ್ಯಾನ್ ಇದೆ. ಸೊ ಇವತ್ತು ಟೈಮ್ ಆದರೆ ಎಲ್ಲ ದೇವಸ್ಥಾನನೂ ಮುಗಿಸ್ಕೊಂಡು ಹೋಗ್ಬೇಕಷ್ಟೆ. ಸೊ ಇಲ್ಲೊಂದು ಕೆರೆ ಇದೆ, ಇದು ಆ್ಯಕ್ಚುಲಿ ಇವ್ರದ್ದೇನೆ. ಸೊ ಇಲ್ಲಿ ಆ್ಯಕ್ಚುಲಿ ಫಿಶಿಂಗ್ ಎಲ್ಲ ಮಾಡ್ತಾರೆ ಸ್ವಲ್ಪ. ಇಲ್ಲಿದೆ ನೋಡಿ. ಸೊ ಇಲ್ಲಿ ಒಂದು 10-15 ಮೀನೆಲ್ಲ ಬಿಟ್ಟಿದ್ದಾರೆ ನಮ್ಮ. ಒಂದು ಸ್ವಲ್ಪ ಟೈಮ್ ಆದಮೇಲೆ ಫಿಶಿಂಗ್ ಮಾಡಿ ಫ್ರೈ ಮಾಡ್ಕೊಂಡು ತಿನ್ನೋದೆ. ಸೊ ಇದು ಆ್ಯಕ್ಚುಲಿ ಅವ್ರದ್ದು ಕೊಟ್ಟಿಗೆ ಇದೆ. ಮುಂಚೆ ಹಸು ಎಮ್ಮೆ ಎಲ್ಲ ಸಾಕ್ತಾಯಿದ್ರು, ಇವಾಗಿಲ್ಲ. ಸೊ ಇವಾಗ ಜಸ್ಟ್ ಹಂಗೆ ಪಾಳು ಬಿದ್ದಿರೋ ಥರ ಇದೆ. ಇವಾಗ ಮೋಸ್ಟ್ಲಿ ಬರೀ ಇದು ಇಟ್ಟಿದ್ದಾರೆ ಅನಿಸುತ್ತೆ. ಏನಿದೆ, ಸೌದೆಗಳಿದೆ. ಸೊ ಇಲ್ಲಿ ನೀರು ಕಾಯಿಸೋದೆಲ್ಲ ಸೌದೆನಲ್ಲೇ. ಸೊ ಅದಕ್ಕೆ ಸೌದೆ ಎಲ್ಲ ಜೋಡಿಸಿಟ್ಟಿರ್ತಾರೆ. ಸೊ ಟೈಮ್ ಬಂದಾಗ ಯೂಸ್ ಮಾಡ್ಕೋತಾರೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಮಣ್ಣಲ್ಲೇ ಕಟ್ಟಿರೋದು, ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಹಾಳಾಗಿದೆ. ಸೊ ಈ ಟೈಮಲ್ಲೆಲ್ಲ ಬಂದರೆ ಒಂಥರ ಚೆನ್ನಾಗಿರುತ್ತೆ. ಕಾಫಿ ಎಲ್ಲ ಒಣಗಾಕಿರ್ತಾರೆ. ಟೈಮ್ ಸಿಕ್ಕಿದಾಗ ತೋಟಕ್ಕೆ ಹೋಗಿ ಕಾಫಿ ಎಲ್ಲ ಯಾವ ಥರ ಕೀಳ್ತಾರೆ ಅಂತೆಲ್ಲ ನೋಡ್ಬೋದು. ಗೊತ್ತಿಲ್ಲ ನಿಮಗೆ ಸೌಂಡ್ ಕೇಳಿಸ್ತಿದೆ ಏನು ಅಂತ. ತುಂಬ ಪಕ್ಷಿಗಳದೆಲ್ಲ ಸೌಂಡ್ ಕೇಳಿಸ್ತಾ ಇದೆ. ಸೊ ಈ ಥರ ಸಿಟಿಲೆಲ್ಲ ಇದ್ದರೆ ಕೇಳ್ಸೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿಗೆ ಬಂದರೆ ಏನೋ ಒಂಥರ ಪೀಸ್ಫುಲ್ ಆಗಿರುತ್ತೆ. ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ಬಂದರೆ ಮೇನ್ ರೋಡು. ಇಲ್ಲೊಂದು ನಾಯಿ ಬರ್ತಾ ಇದೆ, ಯಾರ್ದೋ ಗೊತ್ತಿಲ್ಲ. ತುಂಬ ನಾಯಿಗಳಿದೆ. ಬಾ. ಸರಿಯಾಗಿದ್ರೆ ಆನ್ ದ ವೇ ಸಿಗೋಣ. ಆನ್ ದ ವೇ ಏನೆಲ್ಲ ಸಿಗುತ್ತೆ ಅದೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ನಿಮ್ಗೆ ಇಷ್ಟ ಆದರೆ ಹಾಗೇನು ಲೈಕ್ ಕೊಡಿ ವಿಡಿಯೋಗೆ. ಸೊ ಈ ಊರ ಹೆಸರು ಬಂದು ಕೋಕೇರಿ ಅಂತ. ಸೊ ಇದಿರೋದು ವಿರಾಜಪೇಟೆಯಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ, ಹಾಗೆ ನಾಪೋಕ್ಲಿಂದ ಒಂದು 12 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ಈ ರೋಡೆಲ್ಲ ಅಷ್ಟು ಚೆನ್ನಾಗಿಲ್ಲ. ಸೊ ಇನ್ನೊಂದು 2-3 ಕಿಲೋಮೀಟ್ರ್ ತನಕ ಇದೇ ಥರ ಇದೆ. ಆಮೇಲೆ ಸ್ವಲ್ಪ ಸಿಮೆಂಟ್ ರೋಡ್ ಸಿಗುತ್ತೆ. ಆದರೆ ಸುತ್ತಮುತ್ತ ಪರಿಸರ ಮಾತ್ರ ತುಂಬಾ ಚೆನ್ನಾಗಿದೆ. ನೀವೆಲ್ಲಿ ನೋಡಿದ್ರೂ ಕಾಫಿ ತೋಟಗಳೇ ಕಾಣಿಸುತ್ತೆ. ಸೊ ಇಲ್ಲೊಂದು ಸೇತುವೆ ಇದೆ. ಈ ಸೇತುವೆ ಏನು ಅಂದರೆ ಮಳೆಗಾಲ ಬಂದರೆ ಸಾಕು, ನೀರೆಲ್ಲ ಸೇತುವೆ ಮೇಲೇ ಬರುತ್ತೆ. ಸೊ ಆದರೆ ಇವಾಗ ಅಷ್ಟೊಂದೇನು ನೀರೇನಿಲ್ಲ. ಇವಾಗ ಆರಾಮಾಗಿ ನೀರು ಹರಿಯೋ ಜಾಗ ತನಕ ಹೋಗ್ಬೋದು. ಎಲ್ಲ ಕಸ ಎಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾರೆ ನೀರು ಹತ್ರನೇ. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಪರಿಸರನ ಹಾಳು ಮಾಡ್ತಾ ಇದ್ದೀರಾ ನೀವು ಅಷ್ಟೇ. ಸೊ ನಾನು ಜಾನ್ವರಿ ಫಸ್ಟ್ ವೀಕಲ್ಲಿ ಈ ಜಾಗಕ್ಕೆ ಬಂದಿದ್ದು. ಸೊ ಹರಿಯೋ ನೀರೆಲ್ಲ ಈಗ ನಿಂತ ನೀರು ಥರ ಆಗಿದೆ ಇಲ್ಲೆಲ್ಲ. ಇವಾಗಲೇ ಈ ಪರಿಸ್ಥಿತಿ ಅಂದರೆ ಇನ್ನು ಬೇಸಿಗೆ ಕಾಲದಲ್ಲಿ ಎಲ್ಲನೂ ಡ್ರೈ ಆಗಿಬಿಟ್ಟಿರುತ್ತೆ. ಅದ್ರ ಜೊತೆಗೆ ಸುತ್ತಮುತ್ತ ಎಲ್ಲ ಕಾಡು ಬೆಳ್ಕೊಂಡಿದೆ.
ಸೊ ನಾವಿವಾಗ ಆಲ್ಮೋಸ್ಟ್ ನಾಪೋಕ್ಲು ಟೌನ್ ಹತ್ರ ಬಂದಿದ್ದೀವಿ. ನಾಪೋಕ್ಲು ಒಂದು ಚಿಕ್ಕ ಟೌನು, ಆದ್ರೂ ಒಂದು 10 ವರ್ಷಕ್ಕೆ ಮುಂಚೆಗೂ ಇವಾಗ ಕಂಪೇರ್ ಮಾಡಿದ್ರು ಒಂದು ಬಹಳಷ್ಟು ಚೇಂಜಸ್ ಆಗಿದೆ. ತುಂಬಾ ಕಮರ್ಷಿಯಲೈಸ್ಡ್ ಆಗಿರೋ ಒಂದು ಟೌನ್ ಅಂತಲೇ ಹೇಳ್ಬೋದು. ಆದರೆ ಈ ಟೌನ್ ಎಷ್ಟೇ ಕಮರ್ಷಿಯಲೈಸ್ಡ್ ಆದ್ರೂ ನೀವು ಅಲ್ಲಲ್ಲಿ ಒಂದು ಹಳೆ ಕಾಲದ ಮನೆ ಎಲ್ಲ ನೋಡ್ಬೋದು. ಈ ರೋಡಲ್ಲಿ ಹಳೆ ಕಾಲದ ಹಂಚಿನ ಮನೆ ಎಲ್ಲ ರೋಡ್ ಸೈಡಲ್ಲೇ ನೋಡೋಕ್ಕೆ ಸಿಗುತ್ತೆ. ಸೊ ನಾವು ನಾಪೋಕ್ಲಿಂದ ಸ್ವಲ್ಪ ಮುಂದೆ ಬರ್ತಾ ರೋಡೆಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ. ಸೊ ಇದೇ ರೋಡಲ್ಲಿ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಮಡಿಕೇರಿ ಕಡೆ ಹೋಗ್ತೀವಿ. ಸೊ ನಾವು ಆ್ಯಕ್ಚುಲಿ ಅದೇ ರೂಟ್ ತೊಗೊಂಡು ಹೋಗಬೇಕು. ಇಲ್ಲಿಂದ ರೈಟ್ ಹೋದರೆ ವಿರಾಜಪೇಟೆ ಕಡೆ ಹೋಗುತ್ತೆ. ಮುಂದೆ ರೋಡು ಏನು ಅಷ್ಟೊಂದು ಚೆನ್ನಾಗಿಲ್ಲ. ಅಲ್ಲಲ್ಲಿ ಮಧ್ಯದಲ್ಲಿ ಸ್ವಲ್ಪ ಡಾಂಬರೆಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡಿದ್ದಾರೆ ಅಷ್ಟೇ. ಅದ್ರ ಜೊತೆಗೆ ನಾವು ಇವಾಗ ಡೈರೆಕ್ಟಾಗಿ ಮಡಿಕೇರಿಗಂತೂ ಹೋಗ್ತಿಲ್ಲ. ಸೊ ಮಡಿಕೇರಿಯಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಸಂಪಾಜೆ ಘಾಟ್ ಅಂತ ಸಿಗುತ್ತೆ. ಸೊ ಈ ರೋಡು ಡೈರೆಕ್ಟಾಗಿ ಸಂಪಾಜೆ ಘಾಟ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ ಮನೆ ಬಿಟ್ಟು ಒಂದು 1 ಅವರ್ ಆಯಿತು. ಸೊ ಇವಾಗ ಸಂಪಾಜೆ ಘಾಟ್ ಹತ್ರ ಒಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಲೆಫ್ಟ್ಗೆ ಹೋದರೆ ಮಂಗಳೂರು ಕಡೆ ಹೋಗ್ತೀವಿ. ಸೊ ರೈಟ್ಗೆ ಹೋದರೆ ಮಡಿಕೇರಿ ಟೌನ್ಗೆ ಹೋಗುತ್ತೆ. ಸೊ ಇಲ್ಲಿಂದ ಸಂಪಾಜೆ ಘಾಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಆ್ಯಕ್ಚುಲಿ ಸಂಪಾಜೆ ಘಾಟ್ದು ಒಂದು ವೀಡಿಯೋ ಸಪ್ರೇಟಾಗಿ ಮಾಡಿ ಹಾಕಿದ್ದೆ. ಸೊ ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಸೊ ಅದ್ರ ಜೊತೆಗೆ ಇವಾಗ ಮಡಿಕೇರಿಯಿಂದ ಮಂಗಳೂರಿಗೆ ಒಂದು 3.5 to 4 hours ಏನೋ ಆಗುತ್ತೆ ಅನಿಸುತ್ತೆ. ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ 3 ಗಂಟೆ ಆಗ್ಬಿಟ್ಟಿದೆ ಟೈಮು. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಕೆಲವೊಬ್ಬರಿಗೆ ಈ ಘಾಟ್ ರೋಡಲ್ಲಿ ಹೇಗೆ ಗಾಡಿ ಓಡಿಸ್ಬೇಕು ಅಂತಲೇ ಗೊತ್ತಿರಲ್ಲ. ಸುಮ್ಮನೆ ನುಗ್ತಾ ಇರ್ತಾರೆ. ಖಾಲಿ ಜಾಗ ಸಿಕ್ತು ಅಂದ ತಕ್ಷಣ ಸುಮ್ಮನೆ ನುಗ್ತಾ ಇರ್ತಾರೆ. ಸೊ ಇಲ್ಲೊಬ್ಬ ಮುಂದೆ ಬರ್ತಾನೆ, ನೋಡಿ ಹೆಂಗೆ ಬರ್ತಾನೆ ಅಂತ. ಆಲ್ರೆಡಿ ಒಂದು ಲಾರಿ ಮತ್ತು ಬಸ್ಸು ಮುಂದೆ ಹೋಗ್ತಾ ಇದೆ. ಆ 2 ಗಾಡಿನೂ ಒಂದು ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬರ್ತಿದ್ದಾನೆ. ಸೊ ನಾನೇ ಸ್ಲೋ ಮಾಡಿದೆ, ಇಲ್ಲಾಂದಿದ್ರೆ ಏನಾದರೂ ಒಂದು ಆಗಿರೋದು. ಬಟ್ ಅದೇನೇ, ಈ ಘಾಟ್ ರೋಡಲ್ಲಿ ಓಡಿಸ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಹುಷಾರಾಗೇ ಇರಿ. ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ರ್ಯಾಶಾಗೆಲ್ಲ ಓಡ್ಸೋಕೆ ಹೋಗಬೇಡಿ. ಸೊ ಆದಷ್ಟು ನಿಮ್ಮ ಒಂದು ಎಚ್ಚರಿಕೆಯಲ್ಲೇ ಗಾಡಿ ಓಡಿಸಿ ಅಂತ ಕೇಳ್ಕೊತೀನಿ. ಸೊ ಸಂಪಾಜೆ ಘಾಟ್ ಏನಿದೆ, ಇದು ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರುವಂಥ ಒಂದು ಘಾಟ್ ರೋಡ್ ಆಗಿದೆ. ಸೊ ಹೇಗೆ ನಮ್ಮ ಈ ಶಿರಾಡಿ ಘಾಟ್ ಹಾಗೆ ಚಾರ್ಮಡಿ ಘಾಟ್ ಇದೆಯೋ ಅದೇ ರೀತಿ ಈ ಸಂಪಾಜೆ ಘಾಟ್ ಬಂದು ಮಡಿಕೇರಿ ಮತ್ತು ಕರಾವಳಿ, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಕನೆಕ್ಟ್ ಮಾಡುತ್ತೆ. ಈ ಘಾಟ್ ರೋಡ್ಗೆ ಸಂಪಾಜೆ ಅಂತ ಏನಕ್ಕೆ ಹೆಸರು ಬಂತು ಅಂತಂದರೆ, ಈ ಘಾಟ್ ರೋಡ್ ಆಗಿದ ತಕ್ಷಣ ಸಂಪಾಜೆ ಅಂತ ಒಂದು ಊರು ಸಿಗುತ್ತೆ, ಒಂದು ಚಿಕ್ಕ ಹಳ್ಳಿ. ಸೊ ಆ ಹಳ್ಳಿಯಿಂದ ಮಡಿಕೇರಿಗೆ ಕನೆಕ್ಟ್ ಆಗೋ ರೋಡ್ಗೆ ಸಂಪಾಜೆ ಅಂತ ಹೆಸರಿಟ್ಟಿದ್ದಾರೆ, ಸಂಪಾಜೆ ಘಾಟ್ ಅಂತ. ಹಾಗೆಯೇ ಇದು ಡೈರೆಕ್ಟ್ಲಿ ಬ್ಯಾಂಗ್ಳೂರಿಂದ ಬರೋರಿಗೆ ಮಡಿಕೇರಿಗೆ ಬಂದು ಮಂಗಳೂರು ಬರಬೇಕು ಅಂದ್ರೂ ಈ ರೂಟಲ್ಲಿ ನೀವು ಆರಾಮಾಗಿ ಬರ್ಬೋದು. ಸೊ ಇವಾಗ ಈ ಘಾಟ್ ರೋಡಿಂದ ಮುಂದೆ ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಸಿಗೋದು ಸುಳ್ಯ ಅಂತ ಒಂದು ಟೌನ್ ಸಿಗುತ್ತೆ. ಸುಳ್ಯ ಆದಮೇಲೆ ಪುತ್ತೂರು ಸಿಗುತ್ತೆ. ಪುತ್ತೂರು, ಬಂಟ್ವಾಳ, ಅದಾದಮೇಲೆ ಮಂಗಳೂರು. ಸೊ ನಾವು ಇನ್ನು ಇವತ್ತು ರೀಚ್ ಆಗೋದು ಒಂದು 6-6:30 ಆಗ್ಬಿಡುತ್ತೆ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಮಧ್ಯದಲ್ಲಿ ಇವಾಗ ಟೀ ಬ್ರೇಕ್ ಅಂತ ನಾವು ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ. ಈ ಸಂಪಾಜೆ ಘಾಟ್ ಏನಿದೆ, ಇದು ತುಂಬಾ ಸೀನಿಕ್ ಆಗಿರೋ ಒಂದು ಘಾಟ್ ರೋಡ್ ಆಗಿರುತ್ತೆ. ಘಾಟ್ ರೋಡಿಂದ ಸ್ವಲ್ಪ ಕೆಳಗಡೆ ಇಳಿತಾ ಇದ್ದಂಗೆ ನಿಮಗೆ ಸುತ್ತಮುತ್ತ ಬೆಟ್ಟಗಳೆಲ್ಲ ಕಾಣಿಸುತ್ತೆ. ಈ ಒಂದು ವ್ಯೂ ನೋಡಿ ಏನು ಸೂಪರ್ ಆಗಿದೆ ಅಂತ. ಸೊ ಈ ಸಂಪಾಜೆ ಘಾಟಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜು, ನಿಮಗೆ ಸೀನಿಕ್ ಆಗಿರೋ ಒಂದು ವ್ಯೂಸ್ ಎಲ್ಲ ಸಿಗುತ್ತೆ. ಸೊ ಮಳೆಗಾಲದಲ್ಲಿ ಈ ರೋಡಲ್ಲಿ ಬರೋದು ಸ್ವಲ್ಪ ಅವಾಯ್ಡ್ ಮಾಡಿ, ಏನಕ್ಕೆ ಸ್ವಲ್ಪ ಲ್ಯಾಂಡ್ಸ್ಲೈಡ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಈ ಕಡೆ ಈ ಘಾಟಲ್ಲೆಲ್ಲ. ಸೊ ಅದ್ರ ಜೊತೆಗೆ ನೈಟ್ ಟೈಮ್ ಡ್ರೈವ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ, ಎಸ್ಪೆಷಲಿ ಮಳೆಗಾಲದಲ್ಲಿ ನೈಟ್ ಡ್ರೈವ್ ಮಾಡೋಕ್ಕೆ ಹೋಗ್ಬೇಡಿ, ಏನಕ್ಕೆ ಹೆವಿ ವೆಹಿಕಲ್ ಪಾಸಿಂಗ್ ಇರುತ್ತೆ ಈ ಕಡೆ. ಸೊ ಇಲ್ಲೇನು ನೀವು ಸಾಲಾಗಿ ಮರಗಳನ್ನ ನೋಡ್ತಾ ಇದ್ದೀರಾ, ಇದೆಲ್ಲ ರಬ್ಬರ್ ಮರಗಳು. ಸೊ ಸಂಪಾಜೆ ಊರಿನ ಸುತ್ತಮುತ್ತ ಇರೋದೆಲ್ಲ ಆಲ್ಮೋಸ್ಟ್ ರಬ್ಬರ್ ಮರಗಳೇ. ಸೊ ರಬ್ಬರ್ ತೋಟಗಳೇ ಇರೋದು. ನೀವು ಈ ರೂಟಲ್ಲಿ ಬಂದರೆ ಈ ರಬ್ಬರ್ ಮರಗಳನ್ನೂ ನೋಡ್ಕೊಂಡು ಹೋಗ್ಬೋದು.
ಸೊ ಸಂಪಾಜೆ ಘಾಟಲ್ಲಿ ಒಂದು ಒಳ್ಳೆ ವ್ಯೂ ನೋಡಿಕೊಂಡು ಇವಾಗ ಬಂದು ತಲುಪಿದ್ದೀವಿ ಸುಳ್ಯಗೆ. ಸುಳ್ಯ ಇದೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತಾಲೂಕಾಗಿದೆ. ಮಡಿಕೇರಿಯಿಂದ ಕೇವಲ 50 ಕಿಲೋಮೀಟ್ರು, ಹಾಗೆ ಮಂಗಳೂರಿಂದ ಒಂದು 85 ಕಿಲೋಮೀಟ್ರ್ ದೂರದಲ್ಲಿದೆ ಈ ಒಂದು ಜಾಗ. ಹಾಗೆ ಮಡಿಕೇರಿಗೆ ಹೋಗುವ ಒಂದು ಪ್ರಮುಖ ಪ್ರವೇಶ ದ್ವಾರ ಅಂತಲೇ ಈ ಜಾಗನ ಕರೀತಾರೆ. ಹೈವೇನಲ್ಲಿ ಗಾಡಿ ಓಡಿಸ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಆಲ್ರೆಡಿ 5 ಗಂಟೆ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಎಲ್ಲಾದರೂ ಟೀಗೆ ನಿಲ್ಲಿಸೋಣ ಅಂತ ಹುಡುಕ್ತಿದ್ವಿ. ಸೊ ಇಲ್ಲೊಂದು ಬಡ್ಸ್ ಕೆಫೆ ಅಂತ ಒಂದು ಜಾಗ ಸಿಕ್ಕಿದೆ. ಸೊ ಅದಕ್ಕೆ ಇಲ್ಲಿ ಟೀಗೆ ಅಂತ ನಿಲ್ಲಿಸಿದ್ದೀವಿ. ಇವತ್ತು ಮೋಸ್ಟ್ಲಿ ನೈಟ್ ಆಗುತ್ತೆ ಅನ್ಸುತ್ತೆ ಮಂಗ್ಳೂರು ಹೋಗೋಕ್ಕೆ. ಸೋಮೇಶ್ವರ ಟೆಂಪಲ್ ಹೋಗೋ ಡೌಟೇ, ಟ್ರೈ ಮಾಡ್ತೀವಿ. ಸೊ ಬಡ್ಸ್ ಕೆಫೇಲಿ ಹಾಗೆ ಟೀ ಎಲ್ಲ ಕುಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ನಾನು ನೋಡಿರೋ ಹಾಗೆ ಈ ಹೈವೇನಲ್ಲಿ ಎಲ್ಲೂ ರೋಡ್ ಕನ್ಸ್ಟ್ರಕ್ಷನ್ ಕೆಲಸ ಅಂತೂ ನಡೀತಿಲ್ಲ. ರೋಡೆಲ್ಲ ಚೆನ್ನಾಗೇ ಇತ್ತು. ಎಲ್ಲ ಕಡೆಯಿಂದ ಮಡಿಕೇರಿಯಿಂದನೂ ಇಲ್ಲಿವರೆಗೂ ರೋಡೆಲ್ಲ ಚೆನ್ನಾಗೇ ಇದೆ. ಸೊ ಇವಾಗ ಸುಳ್ಯದಿಂದ ದಾಟಿ ಸ್ವಲ್ಪ ಮುಂದೆ ಬಂದು ಟೀ ಎಲ್ಲ ಕುಡಿದು ನೆಕ್ಸ್ಟು ಪುತ್ತೂರು ಸಿಗುತ್ತೆ. ಪುತ್ತೂರು ಆದಮೇಲೆ ಬಂಟ್ವಾಳ, ಅದಾದಮೇಲೆ ಮಂಗಳೂರು. ಈಗ ಆಲ್ರೆಡಿ ಟೈಮ್ 5:30 ಹಂಗೆ ಆಗಿದೆ. ನಾವು ಮಂಗಳೂರು ರೀಚ್ ಆಗೋಷ್ಟರಲ್ಲಿ ಒಂದು 7 ಗಂಟೆ ಆಗುತ್ತೆ ಅಂತ ಅನಿಸುತ್ತೆ. ಈ ಒಂದು ಜಾಗದಲ್ಲಿ ಸ್ವಲ್ಪ ಟ್ರಾಫಿಕ್ ಸಿಕ್ತು. ಏನು ಅಂತ ನೋಡಿದ್ರೆ ಇದು ಆ್ಯಕ್ಚುಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಸೊ ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅದು ಆ್ಯಕ್ಚುಲಿ ಹೈವೇ, ಬೆಂಗಳೂರು ಟು ಮಂಗಳೂರು ಹೈವೇ ಅನಿಸುತ್ತೆ. ಸೊ ಆ ರೋಡ್ಗೆ ಹೋಗಿ ಕನೆಕ್ಟ್ ಆಗಬೇಕು ಇವಾಗ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ. ಈ ಜಾಗ ಎಲ್ಲಿ ಅಂತ ಗೊತ್ತಿಲ್ಲ. ಮಾಣಿ ಅಂತೆಲ್ಲ ಒಂದು ಪ್ಲೇಸ್ ಇದೆ, ಅದು ಮೋಸ್ಟ್ಲಿ ದಾಟಿ ಮುಂದೆ ಬಂದಿದ್ದೀವಿ ಸ್ವಲ್ಪ. ನಿಮ್ಗೆ ಯಾರಿಗಾದ್ರೂ ಈ ಜಾಗದ ಬಗ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸಂಜೆ ಆಗ್ತಿದ್ದಂಗೆ ಸೂರ್ಯನು ಮುಳುಗೋ ಟೈಮ್ ಬಂದಿದೆ. ಸೊ ಆಲ್ರೆಡಿ ನಾವು ಇವಾಗ ಬ್ಯಾಂಗ್ಳೂರು ಹೈವೇನಲ್ಲಿ ಹೋಗ್ತಾ ಇದ್ದೀವಿ. ಈ ಒಂದು ಜರ್ನಿಲಿ ಇದೊಂದು ಬ್ಯೂಟಿಫುಲ್ ಆದಂಥ ಒಂದು ವ್ಯೂ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ರಿಯಲಾಗಿ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಆಗೋಲ್ಲ. ಸೊ ಇಲ್ಲ ಒಂದು ಒಳ್ಳೆ ಕ್ಯಾಮ್ರಾ ಇದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನಿಸುತ್ತೆ. ಸೊ ನಾವಿವಾಗಿದ್ದೀವಿ ಬಂಟ್ವಾಳ ಹತ್ರ. ಬಂಟ್ವಾಳ BC ರೋಡ್ ಅಂತ ಹೇಳ್ತಾರೆ ಈ ರೋಡ್ನ. ಸೊ ಆ ರೋಡಲ್ಲಿ ಇವಾಗ ಹೋಗ್ತಾ ಇದ್ವಿ. ಸೊ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು, ಮುಕ್ಕಾಲು ಗಂಟೆ ಮಂಗಳೂರಿಗೆ ಹೋಗ್ತೀವಿ. ಸೊ ಮಂಗಳೂರಲ್ಲಿ ಫಸ್ಟ್ ಪ್ಲ್ಯಾನ್ ಇರೋದು ಇವತ್ತು ಸೋಮೇಶ್ವರ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ ಇವತ್ತು. ಸೊ ಅದಕ್ಕೆ ಇವತ್ತು ಪ್ಲ್ಯಾನ್ ಚೇಂಜ್ ಮಾಡಿ ಫಸ್ಟ್ ಇವಾಗ ಕದ್ರಿ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಟೈಮ್ ಇದ್ದರೆ ಮಂಗಳಾದೇವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಟೈಮ್ ಬಂದು ಸಂಜೆ 7 ಗಂಟೆ ಆಗಿದೆ. ಕದ್ರಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಪಾರ್ಕಿಂಗಲ್ಲಿ ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ, ಅಷ್ಟು ಗಾಡಿಗಳಿತ್ತು. ನನಗೆ ಗಾಡಿ ಎಲ್ಲಿ ನಿಲ್ಲಿಸೋದು ಅಂತ ಚಿಂತೆ ಆದರೆ ನನ್ನ ಹೆಂಡತಿಗೆ ಚಪ್ಪಲಿ ಎಲ್ಲಿ ಬಿಡೋದು ಅಂತ ಚಿಂತೆ ಆಗಿತ್ತು. ಸದ್ಯಕ್ಕೆ ಅಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ಪಕ್ಕದಲ್ಲೇ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇತ್ತು. ಸೊ ಅಲ್ಲಿ ನಮ್ಮ ಚಪ್ಪಲಿಗಳನ್ನ ಬಿಟ್ಟು ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ದೀವಿ. ಸೊ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ನಾನಿದು ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಈ ದೇವಸ್ಥಾನ ಇಷ್ಟೊಂದು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಎಂಟ್ರ್ ಆಗಿದ್ದ ಕೂಡಲೇ ಇಷ್ಟು ದೊಡ್ಡದಾಗಿರೋ ದೇವಸ್ಥಾನ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯಿತು. ಇಲ್ಲೊಂದು ಗಣಪತಿ ದೇವಸ್ಥಾನ ಕೂಡ ಇದೆ. ಸೊ ನೀವಿಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಬಂದರೆ ಅದ್ರ ಜೊತೆಗೆ ಗಣಪತಿ ದೇವಸ್ಥಾನವೂ ನೋಡ್ಬೋದು. ಹಾಗೆ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಇದೆ, ಅದು ಕೂಡ ನೋಡ್ಬೋದು. ಸೊ ಡಿಸೆಂಬರ್ ಜಾನ್ವರಿ ತಿಂಗಳಂದರೆ ಅಯ್ಯಪ್ಪ ಸ್ವಾಮಿ ಸೀಸನ್ ಅಂತಲೇ ಹೇಳ್ಬೋದು. ಸೊ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಯ್ಯಪ್ಪ ಸ್ವಾಮಿ ಭಕ್ತರು ಅಲ್ಲಿ ಇರ್ತಾರೆ. ಸೊ ಅದೇ ರೀತಿ ಈ ದೇವಸ್ಥಾನದಲ್ಲೂ ಭಾಳಷ್ಟು ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಬಂದಿದ್ದರು. ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಮಂಗಳೂರು ನಗರದ ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧ ದೇವಸ್ಥಾನ ಅಂತಲೇ ಹೇಳ್ಬೋದು.
ಈ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ, ಆ ಬೆಟ್ಟದ ಹೆಸರೇ ಕದ್ರಿ ಅಂತ. ಸೊ ಅದಕ್ಕೋಸ್ಕರ ಈ ಜಾಗನ ಕದ್ರಿ ಶ್ರೀ ಮಂಜುನಾಥನ ದೇವಸ್ಥಾನ ಅಂತಲೇ ಕರೀತಾರೆ. ಸೊ ಈ ಒಂದು ದೇವಸ್ಥಾನ ಇತಿಹಾಸ ಹೇಳಬೇಕು ಅಂದರೆ ಸುಮಾರು 10ನೇ ಶತಮಾನಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇಲ್ಲಿರುವ ದೇವರ ಮೂರ್ತಿ ಕೂಡ ಕಂಚಿನ ಮೂರ್ತಿ ಆಗಿರುತ್ತೆ. ಅದು ಕೂಡ ದಕ್ಷಿಣ ಭಾರತದ ಅತ್ಯಂತ ಪುರಾತನ ಕಂಚಿನ ಮೂರ್ತಿ ಅಂತ ಕೂಡ ಹೇಳ್ತಾರೆ. ಸೊ ಮಂಜುನಾಥ ದೇವದ ದರ್ಶನ ಆದಮೇಲೆ ಆಚೆ ಬಂದು ಟೈಮ್ ನೋಡಿದಾಗ 7:30, 7:45 ಆಗಿತ್ತು. ಸೊ ಇಲ್ಲಿಂದ ನಾವು ನೆಕ್ಸ್ಟು ಹೋಗಿದ್ದು ಮಂಗಳಾದೇವಿ ದೇವಸ್ಥಾನಕ್ಕೆ. ಸೊ ಕದ್ರಿಯಿಂದ ಮಂಗಳಾದೇವಿ ಟೆಂಪಲ್ಗೆ ಒಂದು 15ರಿಂದ 20 ನಿಮಿಷ ಆಗುತ್ತೆ. ಸೊ ಇವತ್ತು ಶುಕ್ರವಾರ ಆದ್ದರಿಂದ ಮಹಾಪೂಜೆ ಎಲ್ಲ ಇತ್ತು. ಬಟ್ ನಮಗೆ ಮಹಾಪೂಜೆಗೆ ಇರೋಕ್ಕಾಗಲಿಲ್ಲ. ಆದರೂ ಒಂದು ಒಳ್ಳೆಯ ದರ್ಶನ ಪಡ್ಕೊಂಡು ನಾವು ನೆಕ್ಸ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸದ್ಯಕ್ಕೆ ನಾನು ಇವತ್ತು ಸ್ಟೇ ಮಾಡ್ತಿರೋದು ನನ್ನ ಕಸಿನ್ ಮನೇಲಿ, ಇಲ್ಲೇ ಸೂರತ್ಕಲ್ ಹತ್ರ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.